ಸಣ್ಣ ಗಾಯಕ್ಕೆ 5.25 ಲಕ್ಷ ಖರ್ಚು. ಯುಎಸ್ನಲ್ಲಿ ಟ್ರೀಟ್ಮೆಂಟ್ಗೆ ಲಕ್ಷ. ಯುಎಸ್ನಲ್ಲಿ ಹೆಲ್ತ್ ಕೇರ್ ಸಿಕ್ಕಾಪಟ್ಟೆ ಅಡ್ವಾನ್ಸ್ ಆಗಿರಬಹುದು. ಕ್ಯಾನ್ಸರ್ ರೀತಿಯ ಮಾರಣಾಂತಿಕ ಕಾಯಿಲೆಗಳನ್ನ ಸಂಪೂರ್ಣ ಗುಣಪಡಿಸುವ ವ್ಯವಸ್ಥೆಯನ್ನ ಅಮೆರಿಕ ಅಭಿವೃದ್ಧಿಪಡಿಸಿರಬಹುದು. ತಜ್ಞ ವೈದ್ಯರಿಗೆ, ಇಂಜಿನಿಯರ್ಗಳಿಗಿಂತಲೂ ದೊಡ್ಡ ಸಂಬಳ ಕೊಟ್ಟು ಯುಎಸ್ಗೆ ಕರೆಸಿಕೊಳ್ಳಬಹುದು. ಆದರೆ ಜ್ವರ ನೆಗಡಿ ಬಂತು ಅಂತಲೂ, ಕಾಲು ಉಳುಕಿತೋ ಅಂತಲೂ ಆಸ್ಪತ್ರೆಗೆ ಹೋದ್ರೆ ಅಲ್ಲಿನ ಪರಿಸ್ಥಿತಿಯೇ ಬೇರೆ. ಗಂಟೆಗಟ್ಟಲೆ ಡಾಕ್ಟರ್ಗೋಸ್ಕರ ಕಾಯ್ಬೇಕು. ಎಮರ್ಜೆನ್ಸಿ ಅಂತ ಹೋದ್ರೆ ಆಮೇಲೆ ಮೊಬೈಲ್ಗೆ ಬರೋ ಬಿಲ್ ನೋಡಿ ಎದೆ ಬಡಿತ ಹೆಚ್ಚಾಗಿ ಮತ್ತೆ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬೇಕಾಗತ್ತೆ. ಇದೆಲ್ಲ ವಿಚಿತ್ರ ಅನ್ಸಿದ್ರು ಅಮೆರಿಕದ ಬಹುತೇಕ ಹಾಸ್ಪಿಟಲ್ಗಳ ಕತೆ ಇದೇ ತರ ಇದೆ. ಇಂತಹದ್ದೇ ಪರಿಸ್ಥಿತಿ ಎದುರಿಸಿದ ಭಾರತೀಯ ಮೂಲದ ವ್ಯಕ್ತಿಯೊಬ್ಬರು ಅಮೆರಿಕದಲ್ಲಿ ಆಸ್ಪತ್ರೆಯಲ್ಲಿ ಆದ ಅನುಭವ ಮತ್ತು ಕೆಲವೇ ನಿಮಿಷಗಳ ಟ್ರೀಟ್ಮೆಂಟ್ಗೆ ಆದ ಲಕ್ಷಾಂತರ ರೂಪಾಯಿ ಖರ್ಚಿನ ಬಗ್ಗೆ ವಿಡಿಯೋ ಹಂಚಿಕೊಂಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ. ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಂಕರ್ನ ಹೆತ್ತು. ಇನ್ಸೂರೆನ್ಸ್ ಇದ್ರೂ ಸಾವಿರಾರು ಡಾಲರ್ ಬೇಕು. ಅಮೆರಿಕದ ವೈದ್ಯಕೀಯ ಸೇವೆ ದುಬಾರಿ. ಅಮೆರಿಕದಲ್ಲಿ ಎಲ್ಲವೂ ಇದೆ. ಅರ್ಹತೆ ಇದ್ರೆ ಒಳ್ಳೆಯ ಉದ್ಯೋಗ ಅಥವಾ ಬಿಸಿನೆಸ್, ದೊಡ್ಡ ಸಂಬಳ, ಐಷಾರಾಮಿ ಜೀವನ ಮತ್ತು ಸುಂದರವಾದ ರಸ್ತೆಗಳು. ಭಾರತದ ಎಷ್ಟೋ ಯುವಕರಿಗೆ ಅಮೆರಿಕಕ್ಕೆ ಹೋಗಿ ನೆಲೆಸೋದು ಒಂದು ದೊಡ್ಡ ಕನಸು. ಆದ್ರೆ ಅದೇ ಅಮೆರಿಕದ ಆರೋಗ್ಯ ವ್ಯವಸ್ಥೆ ಅಂತಿದ್ದ ಹಾಗೆ ಒಂದು ಕ್ಷಣ ಯೋಚಿಸಬೇಕಾಗುತ್ತೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪಾರ್ಥ್ ವಿಜಯ್ ವರ್ಗಿಯಾ ಅನ್ನೋ ಭಾರತೀಯ ಮೂಲದ ವ್ಯಕ್ತಿಯ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಕಾರಣ ಏನಂದ್ರೆ, ಅವರು ಒಂದು ಸಣ್ಣ ಗಾಯಕ್ಕೆ ಆಸ್ಪತ್ರೆಗೆ ಹೋದಾಗ ಅವರಿಗೆ ಬಂದ ಬಿಲ್ ಬರೋಬ್ಬರಿ 1,65,000 ರೂಪಾಯಿಗಳು. ಅದು ಕೂಡ ಇನ್ಸೂರೆನ್ಸ್ ನಲ್ಲಿ ಆಸ್ಪತ್ರೆಯವರು ಅಪ್ಲೈ ಮಾಡಿ ಅಪ್ರೂವ್ ಆದ ಅಮೌಂಟ್ ನಲ್ಲಿ ಬಾಕಿ ಉಳಿದ ಮೊತ್ತವಿದು. ಅಮೆರಿಕದಲ್ಲಿ ವೈದ್ಯಕೀಯ ವೆಚ್ಚ ಅಷ್ಟು ದುಬಾರಿನ. ಇವರು ಹಂಚಿಕೊಂಡಿರುವ ಅನುಭವದ ಪ್ರಕಾರ ಖಂಡಿತ ಹೌದು. ಜೈಪುರ ಮೂಲದ ಪಾರ್ಥ್ ವಿಜಯ್ ವರ್ಗಿಯಾ ಅವರು ಪ್ರಸ್ತುತ ಅಮೆರಿಕದ ಅರಿಜೋನಾದಲ್ಲಿ ನೆಲೆಸಿದ್ದಾರೆ. ಅವರು ಒಬ್ಬ ಸಿವಿಲ್ ಇಂಜಿನಿಯರ್ ಮತ್ತು ಕಂಟೆಂಟ್ ಕ್ರಿಯೇಟರ್ ಕೂಡ ಹೌದು. ಕಳೆದ ಕ್ರಿಸ್ಮಸ್ ಸಮಯದಲ್ಲಿ ಪಾರ್ಥ್ ತಮ್ಮ ಪತ್ನಿ ಮತ್ತು ಮಗಳ ಜೊತೆ ಐಸ್ ಸ್ಕೇಟಿಂಗ್ ಮಾಡೋಕೆ ಹೋಗಿದ್ದರು. ಆದರೆ ಅಲ್ಲಿ ಆಟ ಆಡುವಾಗ ಆಕಸ್ಮಿಕವಾಗಿ ಬಿದ್ದು ಅವರ ಮಂಡಿಗೆ ಪೆಟ್ಟಾಯಿತು. ಅಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಕತೆ. ಪಾರ್ಥ್ ಅವರಿಗೆ ನೋವು ಹೆಚ್ಚಾದಾಗ ಅವರು ಆಸ್ಪತ್ರೆಗೆ ಹೋಗೋಕೆ ನಿರ್ಧಾರ ಮಾಡಿದರು. ಆದರೆ ಅವರು ಆಂಬ್ಯುಲೆನ್ಸ್ಗೆ ಕರೆ ಮಾಡಲಿಲ್ಲ. ಯಾಕೆಂದ್ರೆ ಅಮೆರಿಕದಲ್ಲಿ ಆಂಬ್ಯುಲೆನ್ಸ್ ಸರ್ವಿಸ್ ಪಡೆಯೋಕೆ ಸಾವಿರಾರು ಡಾಲರ್ ಸುರಿಯಬೇಕು ಅಂತ ಅವರಿಗೆ ಗೊತ್ತಿತ್ತು. ಹಾಗಾಗಿ ನೋವಿನಲ್ಲೇ ಟ್ಯಾಕ್ಸಿ ಮಾಡಿಕೊಂಡು ಎಮರ್ಜೆನ್ಸಿ ರೂಮ್ಗೆ ಹೋದ್ರು. ಅಲ್ಲಿ ವೈದ್ಯರು ಒಂದು ಎಕ್ಸ್ರೇ ತೆಗೆದು ಕಾಲಿಗೆ ಒಂದು ಪ್ರೆಷರ್ ಬ್ಯಾಂಡೇಜ್ ಕಟ್ಟಿದ್ರು. ಯಾವುದೇ ದೊಡ್ಡ ಸರ್ಜರಿ ಆಗಲಿ, ಟ್ರೀಟ್ಮೆಂಟ್ ಆಗಲಿ, ಅಡ್ಮಿಟ್ ಆಗುವ ಅವಶ್ಯಕತೆ ಆಗಲಿ ಇರಲಿಲ್ಲ. ಆಸ್ಪತ್ರೆಗೆ ಹೋಗಿ ಬಂದ 3 ವಾರಗಳ ನಂತರ ಪಾರ್ಥ್ ಅವರ ಮೊಬೈಲ್ ಫೋನ್ಗೆ ಒಂದು ಬಿಲ್ನ ಮೆಸೇಜ್ ಬಂತು. ಆ ಬಿಲ್ ನೋಡಿ ಪಾರ್ಥ್ ಅವರಿಗೆ 2ನೇ ಬಾರಿ ಶಾಕ್ ಆಯಿತು. ಅದರಲ್ಲಿ ಇದ್ದಿದ್ದು ಕೆಲವೇ ದಿನಗಳ ಹಿಂದೆಯಷ್ಟೇ ಟ್ರೀಟ್ಮೆಂಟ್ ತಗೊಂಡು ಬಂದಿದ್ದಕ್ಕೆ ಬಾಕಿ ಉಳಿದಿದ್ದ ಬಿಲ್. ಅವರ ಕಾಲಿನ ಟ್ರೀಟ್ಮೆಂಟ್ ಒಟ್ಟು ಆದ ವೆಚ್ಚ $5,800, ಅಂದ್ರೆ ಸುಮಾರು 5.25 ಲಕ್ಷ ರೂಪಾಯಿಗಳು. ಅದು ಕೂಡ ಎಕ್ಸ್ರೇ ಮತ್ತು ಬ್ಯಾಂಡೇಜ್ಗೆ. ಆ ಟ್ರೀಟ್ಮೆಂಟ್ಗೆ ಹೆಲ್ತ್ ಇನ್ಸೂರೆನ್ಸ್ ಇಂದ ಪಾವತಿಯಾಗಿದ್ದು 3.6 ಲಕ್ಷ ರೂಪಾಯಿಗಳು. ಇನ್ನು ಪಾರ್ಥ್ ಕೈಯಿಂದ ಕಟ್ಟಬೇಕಾದ ಹಣ 1.65 ಲಕ್ಷ ರೂಪಾಯಿಗಳು. ಸಣ್ಣ ಚಿಕಿತ್ಸೆಗೆ ಇಷ್ಟೆಲ್ಲ ಪಾವತಿ ಮಾಡಬೇಕಾಗಿ ಬಂದಿದ್ರ ಬಗ್ಗೆ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ಹಂಚಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ದೇಶ ಬಿಟ್ಟಿದ್ದ NRI ದಂಪತಿ. ಭಾರತದಲ್ಲಿ ವೈದ್ಯಕೀಯ ಸೇವೆ 1000 ಪಟ್ಟು ಲೇಸು. ಪಾರ್ಥ್ ವಿಡಿಯೋದಲ್ಲಿ ಹೇಳಿರೋದು, ಅಮೆರಿಕದಲ್ಲಿ ಸಂಬಳ ಜಾಸ್ತಿ ಇರೋದು ನಿಜ, ಆದರೆ ಇಂತಹ ತುರ್ತು ಪರಿಸ್ಥಿತಿ ಬಂದಾಗ ನೀವು ಗಳಿಸಿದ್ದೆಲ್ಲ ಆಸ್ಪತ್ರೆಯ ಪಾಲಾಗುತ್ತೆ. ಅದಕ್ಕಾಗಿಯೇ ಇಲ್ಲಿ ಬದುಕೋದು ಬಹಳ ದುಬಾರಿ ಅಂತ. ಈ ವಿಡಿಯೋಗೆ ನೆಟ್ಟಿಗರು ಹಲವು ರೀತಿಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಬ್ಬರು ಕಮೆಂಟ್ ಮಾಡಿ, ಇದೇ 1.65 ಲಕ್ಷ ರೂಪಾಯಿಯಲ್ಲಿ ಭಾರತದಲ್ಲಿ ಅತ್ಯಾಧುನಿಕ ರೋಬೋಟಿಕ್ ಸರ್ಜರಿಯನ್ನೇ ಮಾಡಿಸಿಕೊಳ್ಳಬಹುದಿತ್ತು ಅಂದಿದ್ದಾರೆ. ಇನ್ನೊಬ್ಬರು ಹೇಳ್ತಾರೆ, ನಾನು ಅಮೆರಿಕದ ಫಾರ್ಮಾ ಕಂಪನಿಯಲ್ಲೇ ಕೆಲಸ ಮಾಡ್ತೇನೆ. ಇಲ್ಲಿನ ಆರೋಗ್ಯ ವ್ಯವಸ್ಥೆ ಜಗತ್ತಿನಲ್ಲೇ ಅತ್ಯಂತ ಕೆಟ್ಟದಾಗಿದೆ. ಭಾರತದ ವೈದ್ಯರು ಮತ್ತು ಅಲ್ಲಿನ ವೈದ್ಯಕೀಯ ಸೇವೆ 1000 ಪಟ್ಟು ಲೇಸು ಅಂತ ಹೇಳಿಕೊಂಡಿದ್ದಾರೆ. ಭಾರತದಲ್ಲಿ ನಾವು ಬೆಳಿಗ್ಗೆ ಹುಷಾರಿಲ್ಲ ಅಂದ್ರೆ ಸಂಜೆ ವೇಳೆಗೆ ಸ್ಪೆಷಲಿಸ್ಟ್ ಡಾಕ್ಟರ್ ಅನ್ನು ನೋಡಿ ಕೇವಲ 500 ರಿಂದ 1000 ರೂಪಾಯಿ ಒಳಗೆ ಕನ್ಸಲ್ಟೇಷನ್ ಮುಗಿಸಿ ಬರಬಹುದು.
ಆದರೆ ಅಮೆರಿಕದಲ್ಲಿ ಒಂದು ಅಪಾಯಿಂಟ್ಮೆಂಟ್ ಸಿಗಬೇಕಾದ್ರೂ ವಾರಗಟ್ಟಲೆ ಕಾಯಬೇಕು. ಅದಕ್ಕೂ ಮುನ್ನ ನಿಮ್ಮ ಡೆಡಿಕ್ಟೇಬಲ್ ಕತೆ ಬೇರೆ ಇರುತ್ತೆ. ಇದು ಕೇವಲ ಪಾರ್ಥ್ರವರ ಕಥೆಯಲ್ಲ. 17 ವರ್ಷಗಳ ಕಾಲ ಅಮೆರಿಕದಲ್ಲಿ ನೆಲೆಸಿದ್ದ NRI ದಂಪತಿಯೊಬ್ಬರು ಕಳೆದ ವರ್ಷ ನವೆಂಬರ್ನಲ್ಲಿ ವಾಪಸ್ ಭಾರತಕ್ಕೆ ಬಂದರು. ಅವರು ಕೊಟ್ಟ ಕಾರಣ ಕೂಡ ಆರೋಗ್ಯ ವ್ಯವಸ್ಥೆ. ಅವರು ವಿವರಿಸಿದ ಪ್ರಕಾರ ಅಮೆರಿಕದಲ್ಲಿ ಇನ್ಸೂರೆನ್ಸ್ ಮುಂದುವರಿಸೋಕೆ ಪ್ರತಿ ತಿಂಗಳು ಸಾವಿರಾರು ಡಾಲರ್ ಪ್ರೀಮಿಯಂ ಕಟ್ಟಬೇಕು. ಅದಲ್ಲದೆ ವರ್ಷಕ್ಕೆ ಮೊದಲ 10-15 ಲಕ್ಷ ರೂಪಾಯಿಗಳನ್ನ ನೀವೇ ಸ್ವಂತವಾಗಿ ಖರ್ಚು ಮಾಡಿದ ನಂತರವಷ್ಟೇ ಇನ್ಸೂರೆನ್ಸ್ ಕಂಪನಿ ಹಣ ಕೊಡಲು ಶುರು ಮಾಡುತ್ತೆ. ಒಂದು ವೇಳೆ ಮನೆಯಲ್ಲಿ ಮಕ್ಕಳು ಅಥವಾ ವಯಸ್ಸಾದವರು ಇದ್ದರೆ ಈ ಖರ್ಚು ಭರಿಸೋದು ಮಧ್ಯಮ ವರ್ಗದವರಿಗೆ ಅಸಾಧ್ಯದ ಮಾತು. ಆ ದಂಪತಿ ಹೇಳಿದ್ದು, ಭಾರತ ಪರಿಪೂರ್ಣ ಅಲ್ಲದಿರಬಹುದು, ಆದರೆ ಇಲ್ಲಿ ನಮಗೆ ನೆಮ್ಮದಿ, ಒಳ್ಳೆಯ ವೈದ್ಯಕೀಯ ಸೇವೆ ಸಿಗುತ್ತೆ ಅಂತ ಅಂದಿದ್ರು. ಕೊನೆಯದಾಗಿ ಪಾರ್ಥ್ ವಿಜಯವರ್ಗೀಯ ಒಂದು ಕಿವಿ ಮಾತು ಹೇಳಿದ್ದಾರೆ. ಈ ಕಾರಣಕ್ಕೋಸ್ಕರ ಅಮೆರಿಕಕ್ಕೆ ಬರಬೇಡಿ ಅಂತ ಅವರು ಹೇಳ್ತಾ ಇಲ್ಲ, ಆದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಭದ್ರವಾಗಿದ್ದರೆ ಮಾತ್ರ ಇಲ್ಲಿಗೆ ಬನ್ನಿ. ಇಲ್ಲಿ ಜೀವನ ಸುಲಭವಾಗಿದೆ, ಸೌಲಭ್ಯಗಳಿವೆ, ಆದರೆ ಒಂದು ಸಣ್ಣ ಆಕಸ್ಮಿಕ ಸಮಸ್ಯೆಯು ಕೂಡ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಖಾಲಿ ಮಾಡಬಲ್ಲದು. ಕೆಲಸ ಮತ್ತು ಸಂಬಳದ ಜೊತೆಗೆ ಆರೋಗ್ಯ ಮತ್ತು ಮಾನಸಿಕ ಶಾಂತಿ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದ.